ಈ ಮಧ್ಯದಲ್ಲಿ ಪಾವಗಡದಲ್ಲಿದ್ದರು ಇವತ್ತು ಮುಖ್ಯಮಂತ್ರಿಗಳು. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಎರಡ್ 2028 ಮೇವರೆಗೂ ನಾವೇ ಇರ್ತೀವಿ, ಚುನಾವಣೆಗೆ ಹೆದರ್ಕೊಳ್ಳಲ್ಲ. ಅಂದ್ರೆ ಬಿಜೆಪಿ ಅವರು ಮಾತೆತ್ತಿದ್ರೆ ಎಲೆಕ್ಷನ್ಗೆ ಬನ್ನಿ ಅಂತಾರಲ್ಲ, ಅದಕ್ಕೆ ಪ್ರತಿಕ್ರಿಯೆ ಇದು. ಚರ್ಚೆ ಮಾಡೋಣ ಬಾರಪ್ಪ ವಿಜಯೇಂದ್ರ ಅಂದ್ರೆ ಚುನಾವಣೆ ಮಾಡಿ ಅಂತಾರೆ. ಜನ ನಮಗೆ ತೀರ್ಪು ಕೊಟ್ಟಿರೋದು 5 ವರ್ಷ ಅಧಿಕಾರ ಮಾಡೋದಕ್ಕೆ. 2028 ಮೇ ತನಕ ನಾವೇ ಇರ್ತೀವಿ, ಚುನಾವಣೆಗೆ ಹೆದರಿಕೊಳ್ಳೋರಲ್ಲ ನಾವು. ವಿಜಯೇಂದ್ರ, ನಿನ್ನ ಕುರ್ಚಿ ಅಲ್ಲಾಡ್ತಾ ಇದೆ, ನಾಳೆನೇ ಚುನಾವಣೆ ಆದರೂ ನಾವೇ ಗೆಲ್ತೀವಿ. 2028ರಲ್ಲೂ ಬಿಜೆಪಿ JDS ಅನ್ನು ಸೋಲಿಸ್ತೀವಿ ಅಂದ್ರು. ಎತ್ತಿನಹೊಳೆ ಯೋಜನೆ ಇನ್ನು 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ. ಬಿಜೆಪಿ ತಿಪ್ಪಲ್ ಹಾಕಿದ್ರು ಕೂಡ ಬರಲ್ಲ. ಅವನು ವಿಜಯೇಂದ್ರ ಹೇಳ್ತಾನೆ, ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ. ಜನ ನಮಗೆ ವೋಟ್ ಕೊಟ್ಟಿರೋದು 5 ವರ್ಷದವರೆಗೆ. ಜನ ನಮಗೆ ವೋಟ್ ಕೊಟ್ಟಿರೋದು ಎಷ್ಟು ವರ್ಷ? 5 ವರ್ಷದವರೆಗೆ. 2028 ಮೇ ತಿಂಗಳವರೆಗೂ ನಾವೇ ಇರ್ತೀವಿ. ನಾವು ಚುನಾವಣೆಗೆ ಎದುರ್ಕೊಳ್ಳೋರಲ್ಲ. ವಿಜಯೇಂದ್ರ, ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ. 2028ಗೆ ನೀ ಇರ್ತೀಯ ಇಲ್ವೋ ಗೊತ್ತಿಲ್ಲ. ಇರೋದಿಲ್ಲ, ಅಧ್ಯಕ್ಷರಾಗಿ ಇರೋದಿಲ್ಲ. 2028ರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ನಾಳೆ ಚುನಾವಣೆ ಆದ್ರೂ ಕೂಡ 2028ರಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರದಲ್ಲಿ JDS ಅನ್ನ ಬಿಜೆಪಿಯನ್ನ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.